ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನೀವು ಈ ಒಂದು ಪಿಕ್ಚರಲ್ಲಿ 3 ಆನೆಗಳನ್ನ ನೋಡ್ತಾ ಇದ್ದೀರಾ. ವಿಶೇಷವಾಗಿ ಈ ಒಂದು ಆನೆಗಳಲ್ಲಿ ನೀವು ಒಂದು ಆನೆಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಾನು ನಿಮಗೆ ವಿಶೇಷವಾಗಿ ಮುಂಬರುವಂಥ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಳ್ಳೆಯ ಘಟನೆಗಳು ನಡೆಯುತ್ತೆ, ಅದರಲ್ಲೂ ಕೂಡ ನಾನು 5 ವಿಚಾರಗಳನ್ನ ಹೇಳ್ತೀನಿ. 5 ಶುಭ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಶಿವ ಇಷ್ಟ ಅಂತ ಹೇಳಿದ್ರೆ ಓಂ ನಮಃ ಶಿವ ಅಂತ ಹೇಳ್ಬೋದು, ಅಥವಾ ಯಾವುದೇ ದೇವರು ಇಷ್ಟ ಆದರೂ ಕೂಡ ಆ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನಿಮಗೆ ಯಾವ ರೀತಿ ಇದರಲ್ಲಿ ಆನೆಯನ್ನು ಅಥವಾ ಯಾವುದೇ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ. ಯಾವ ರೀತಿ ಅಂದರೆ, ನೀವು ಕಣ್ಮುಚ್ಕೊಂಡು ನಿಮ್ಮ ಒಂದು ಇಷ್ಟವಾದಂತಹ ದೇವರನ್ನು ನೆನೆಸ್ಕೊಂಡು ಕಣ್ ತೆರೆದು ನೋಡಿದಾಗ ನಿಮಗೆ ಯಾವ ಒಂದು ಆನೆ ಅಥವಾ ಯಾವ ಒಂದು ನಂಬರ್ ಅನ್ನೋದು ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರ್ ಅಥವಾ ಆ ಒಂದು ಆನೆಯನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರುವಂತಹ 5 ಶುಭ ಸುದ್ದಿ ಅಥವಾ 5 ಶುಭ ಸಂಗತಿಗಳು ಯಾವುದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿ ಇರುವಂತಹ ಆನೆಯನ್ನು ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಸಿಗುವಂತಹ ಒಂದು 3 ಶುಭ ಸಂಗತಿಗಳು ಅಥವಾ ಮುಂದೆ ಬರುವಂಥ 3 ಶುಭ ವಿಚಾರಗಳು ಯಾವುದು ಅಂತ ಹೇಳಿದ್ರೆ, ಇದರಲ್ಲಿ ಮೊದಲನೇದಾಗಿ ನಿಮಗೆ ಆರ್ಥಿಕ ಉನ್ನತಿಯಾಗುತ್ತೆ. ಸಹಜವಾಗಿ ಹಣದ ಪ್ರವಾಹ ಅನ್ನೋದು ಅಂದರೆ ನಿಮಗೆ ಅಧಿಕ ಖರ್ಚು ಅನ್ನೋದು ಜಾಸ್ತಿ ಇತ್ತು ಈ ಒಂದು ಟೈಮಲ್ಲಿ, ಈ ಒಂದು ಸ್ವಲ್ಪ ಸಮಯಗಳಲ್ಲಿ ನಿಮಗೆ ಅಧಿಕ ಖರ್ಚು ಅನ್ನೋದು ಜಾಸ್ತಿ ಇತ್ತು. ಅವೆಲ್ಲವೂ ಕೂಡ ನಿಮಗೆ ಕಡಿಮೆ ಆಗಿ ನಿಮ್ಮ ಆದಾಯ ಅನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಹಳೆಯ ಸಾಲಗಳು ಕೂಡ ನಿಮಗೆ ಆದಷ್ಟು ಪರಿಹಾರ ಆಗುತ್ತೆ. ಇದು ತುಂಬಾ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ವಿಚಾರಕ್ಕೆ ಬಂದರೆ, ಸ್ನೇಹಿತ ಅಥವಾ ಪ್ರೀತಿಯ ಒಂದು ವ್ಯಕ್ತಿಯಿಂದ ಒಂದು ಉತ್ತಮ ಸುದ್ದಿಯ ಆಗಮನ ಆಗುತ್ತೆ. ಅದು ಯಾವ ವಿಚಾರ ಬೇಕಾದ್ರೂ ಆಗಿರ್ಬೋದು. ಈ ಒಂದು 2 ವ್ಯಕ್ತಿಗಳಿಂದ ನಿಮಗೆ ಒಳ್ಳೆಯ ಒಂದು ಸುದ್ದಿ ಬರೋದು ಅಥವಾ ಏನೋ ಒಂದು ಒಳ್ಳೆಯ ಒಂದು ದಾರಿ ತೋರಿಸ್ಕೊಡೋದು, ಇಂತಹ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಮುಂಬರುವಂಥ ದಿನಗಳಲ್ಲಿ ಕೆಲವೊಂದು ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು 3ನೇ ವಿಷಯಕ್ಕೆ ಬಂದರೆ, ಆತ್ಮಶಾಂತಿ ಮತ್ತು ಆರೋಗ್ಯದಲ್ಲಿ ಒಂದು ಉತ್ತಮ ಬದಲಾವಣೆಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ದೈಹಿಕ ಮತ್ತು ಮಾನಸಿಕವಾಗಿ ತುಂಬ ಒಳ್ಳೆಯ ಸಮಯ ನಿಮಗೆ ಮುಂದೆ ಬರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಏನೇ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಇವಾಗ ಇದೆ ಅಥವಾ ನಿಮಗೆ ತುಂಬ ತೊಂದರೆಗಳಾಗ್ತದೆ ನಿಮಗೆ ಮಾನಸಿಕವಾಗಿ ಅಂತೆಲ್ಲ ಹೇಳಿದ್ರೆ, ಅವೆಲ್ಲವೂ ಕೂಡ ನಿಮಗೆ ಕಡಿಮೆ ಆಗಿ ಒಳ್ಳೆಯ ಸಮಯ ಬರುವಂಥ ಒಂದು ಯೋಗ ನಿಮಗೆ ಇದೆ ಅಂತಲೇ ಹೇಳ್ಬೋದು. ಇನ್ನು 4ನೇ ವಿಚಾರಕ್ಕೆ ಬಂದರೆ, ಒಂದು ಹೊಸ ಅವಕಾಶ ನಿಮಗೆ ಕಾದಿರುತ್ತೆ. ನಿಮ್ಮ ಕೆಲಸದಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲಾದರೂ ಆಗಿರ್ಬೋದು, ನಿಮಗೆ ಒಂದು ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಹೊಸ ಒಂದು ಅವಕಾಶ ಸಿಗುತ್ತೆ. ಆ ಒಂದು ಅವಕಾಶ ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಹಾಗಾಗಿ ಏನೇ ಒಂದು ಈ ಥರ ನಿಮಗೆ ಆಪರ್ಚುನಿಟೀಸ್ ಅದು ಬಂದಾಗ ಅದನ್ನು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ, ನಿಮ್ಮ ಒಂದು ಭಕ್ತಿಗೆ ಒಂದು ತಕ್ಕ ಪ್ರತಿಫಲ ನಿಮಗೆ ಸಿಗುವಂಥ ಒಂದು ಸಮಯ. ಅಂದರೆ ನೀವು ಯಾವುದೋ ಒಂದು ದೇವರಿಗೆ ಚೆನ್ನಾಗಿ ಭಕ್ತಿಯಿಂದ ನೀವು ಕೈ ಮುಗ್ದಿರ್ತೀರ ಅಥವಾ ಭಕ್ತಿಯಿಂದ ಏನೋ ಒಂದು ಆರ್ಕೆಗಳನ್ನ ಮಾಡ್ಕೊಂಡಿರ್ತೀರ ಹಿಂದೆ, ಅದರ ಒಂದು ಫಲ ನಿಮಗೆ ಈ ಒಂದು ಸಮಯದಲ್ಲಿ ಹತ್ತಿರ ಬರ್ತಾ ಇದೆ. ಅದರ ಒಂದು ಫಲ ಏನು ಸಿಗಬೇಕಿತ್ತು ನಿಮಗೆ, ಆ ಒಂದು ಫಲ ನಿಮಗೆ ನಿಮ್ಮ ಹತ್ತಿರದಲ್ಲೇ, ಅಂದರೆ ಈ ಕೆಲವೊಂದು ಸಮಯಗಳಲ್ಲೇ ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ತುಂಬ ಒಂದು ಒಳ್ಳೆಯ ವಿಷಯ ಆಗುತ್ತೆ. ಏನಕ್ಕೆ ಅಂದರೆ, ಯಾವೊಂದು ಬೈಕೆಯನ್ನು ಇಟ್ಕೊಂಡು ಅಥವಾ ಯಾವೊಂದು ಥಿಂಕಿಂಗನ್ನು ಇಟ್ಕೊಂಡು ನೀವು ಆ ಒಂದು ಅರ್ಕೆಯನ್ನು ಮಾಡಿರ್ತೀರ ಅಥವಾ ಯಾವುದೋ ದೇವರಿಗೆ ನೀವು ತುಂಬ ಭಕ್ತಿಯಿಂದ ಬೇಡ್ಕೊಂಡಿರ್ತೀರ, ತುಂಬ ಶ್ರದ್ಧೆಯಿಂದ ಬೇಡ್ಕೊಂಡಿರ್ತೀರ, ಅದರ ಒಂದು ಪ್ರತಿಫಲ ಸಿಗ್ತಿದೆ. ಅದು ಎಲ್ಲರಿಗೂ ಸಿಗೋದಿಲ್ಲ. ಎಷ್ಟೇ ನೀವು ಕೈ ಮುಗಿದ್ರೂ ಕೂಡ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇಂಥ ಒಂದು ಪ್ರತಿಫಲ ಸಿಗ್ತಿರೋದು ನಿಮಗೆ ತುಂಬ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ನಂಬರ್ 2ರಲ್ಲಿ ಇರುವಂತಹ ಒಂದು ಆನೆಯನ್ನು ನೀವು ವಿಶೇಷವಾಗಿ ಆಯ್ಕೆ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಆಗುವಂತಹ ಅಥವಾ ನಿಮಗೆ ಮುಂದೆ ಬರುವಂತಹ ಒಂದು ದಿನಗಳಲ್ಲಿ ಸಿಗುವಂತಹ 5 ಶುಭ ಸಂಗತಿಗಳು ಯಾವುದು ಅಂತ ಹೇಳಿದ್ರೆ, ವಿಶೇಷವಾಗಿ ನಿಮಗೆ ಹೊಸ ಮನೆ ಖರೀದಿ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅಥವಾ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶ ಆಗುತ್ತೆ. ಅಂದರೆ ನಿಮಗೆ ಏನೋ ಒಂದು ಆದಾಯ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಮನೆಗೆ. ನಿಮ್ಮ ಮನೆಯ ಒಂದು ಸದಸ್ಯರಿಂದ ಯಾರಿಂದಾದರೂ ಬರ್ಬೋದು, ನಿಮ್ಮಿಂದನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮನೆಗೆ ಓವರಾಲು ಏನು ಧನಾತ್ಮಕ ಶಕ್ತಿ ಏನು ಬೇಕು ಅದು ಬರುತ್ತೆ ಅಂತ ಹೇಳ್ಬೋದು. ಅದು ಯಾರಿಂದ ಬೇಕಾದ್ರೂ ಬರ್ಬೋದು. ಇದು ಒಂದು ಒಳ್ಳೆಯ ವಿಷಯ ಆಗಿರುತ್ತೆ. ಇನ್ನು 2ನೇ ಒಂದು ವಿಚಾರಕ್ಕೆ ಬಂದರೆ, ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ. ನಿರೀಕ್ಷಿಸದ ಲಾಭ ಅಥವಾ ನಿಮಗೆ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಆಪರ್ಚುನಿಟಿ ಅನ್ನೋದು ನಿಮ್ಮ ಒಂದು ಕೆಲಸದಲ್ಲಿ ಕೂಡ ಸಿಗುತ್ತೆ. ಇನ್ನು ವ್ಯಾಪಾರ ಕ್ಷೇತ್ರ ಅಂತ ಬಂದಾಗ ನಿಮಗೆ ವಿಶೇಷವಾಗಿ ನೀವು ಏನು ವ್ಯಾಪಾರ ಮಾಡ್ತಿರ್ತೀರ ಅದರಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮಗೆ ಲಾಭ ಅನ್ನೋದು ಸಿಗುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಇಷ್ಟು ನನಗೆ ಲಾಭ ಸಿಗ್ಬೋದು ಅಂತ, ಅದಕ್ಕಿಂತ ಹೆಚ್ಚಿನ ಒಂದು ಲಾಭ ನಿಮಗೆ ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು 3ನೇ ಒಂದು ಶುಭ ಸಮಾಚಾರಕ್ಕೆ ಬಂದರೆ, ವಿಶೇಷವಾಗಿ ನಿಮಗೆ ಮುಂಬರುವಂಥ ದಿನಗಳಲ್ಲಿ ನಿಮ್ಮ ಒಂದು ಪ್ರೀತಿ ಅಥವಾ ಪ್ರೇಮ ಸಂಬಂಧದಲ್ಲಿ ಒಂದು ಮುನ್ನಡೆಯನ್ನು ಸಿಗುತ್ತೆ. ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿರುತ್ತೆ, ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಆಗಿರಲಿ ಅಥವಾ ನಿಮ್ಮ ಒಂದು ಹೆಂಡತಿ ಆಗಿರಲಿ ಅಥವಾ ಯಾರೇ ನೀವು ಇಷ್ಟಪಡುವಂಥ ಒಂದು ವ್ಯಕ್ತಿಗಳಾಗಿರಲಿ, ಅವರ ಜೊತೆ ನಿಮ್ಮ ಒಂದು ಸಂಬಂಧ ಇನ್ನೂ ಗಾಢವಾಗುತ್ತೆ ಅಂತ ಹೇಳ್ಬೋದು. ಅಥವಾ ನಿಮ್ಗೆ ಏನು ಈ ಥರ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪಿಗೆ ಬರಬೇಕು, ಅಥವಾ ಯಾರೊಬ್ಬರು ನಮ್ಮನ್ನು ಪ್ರೀತಿಸೋರು ಸಿಗಬೇಕು ನಮಗೆ, ಅಥವಾ ನಾವು ಪ್ರೀತಿಸುವಂಥ ಒಂದು ವ್ಯಕ್ತಿಗಳು ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಒಂದು ಬರುವಂಥ ಒಂದು ದಿನಗಳಲ್ಲಿ ಇದು ಒಳ್ಳೆಯ ಸಮಯ ಆಗಿರುತ್ತೆ ಅಂತ ಹೇಳ್ಬೋದು. ಯಾವುದೋ ಒಂದು ಹೊಸ ಒಂದು ವ್ಯಕ್ತಿಯ ಆಗಮನ ಆಗ್ಬೋದು, ಅಥವಾ ಏನೋ ಒಂದು ಈ ಒಂದು ಲವ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಸಿಹಿ ಸುದ್ದಿ ಅನ್ನೋದು ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಇನ್ನು 4ನೇ ಒಂದು ವಿಚಾರಕ್ಕೆ ಬಂದರೆ, ನಿಮ್ಮ ಒಂದು ಅಭ್ಯಾಸದಲ್ಲಿ ಅಂದರೆ ಸ್ಪೆಷಲಿ ಏನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ಅಥವಾ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ತಿದೆ ಅಂತ ಹೇಳಿದ್ರೆ, ಈ ಒಂದು ಬರುವಂಥ ದಿನಗಳಲ್ಲಿ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಸುದ್ದಿ ಬರುತ್ತೆ. ನಿಮ್ಮ ಒಂದು ಪರೀಕ್ಷೆ ಆಲ್ರೆಡಿ ನೀವು ಎಕ್ಸಾಮ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ರಿಸಲ್ಟ್ಸ್ ಅನ್ನೋದು ಒಳ್ಳೆ ರಿಸಲ್ಟ್ಸು, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ರಿಸಲ್ಟ್ಸ್ ಬರೋದಾಗಲಿ, ಅಥವಾ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪ್ರಿಪರೇಷನ್ಗೆ ಒಂದು ಒಳ್ಳೆಯ ಒಂದು ಏನಂತಾರೆ ಎನರ್ಜಿ ಅಥವಾ ಒಳ್ಳೆಯ ಒಂದು ಫೋಕಸ್ ಇರೋದಾಗಲಿ ಇಂಥದ್ದೆಲ್ಲ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಟೈಮ್ ಇದೆ ನಿಮಗೆ, ವಿಶೇಷವಾಗಿ ಈ ಒಂದು ಅಭ್ಯಾಸಕ್ಕೆ ಅಥವಾ ಸ್ಟಡೀಸ್ ವಿಚಾರಕ್ಕೆ ಬಂದರೆ. ಇನ್ನು ಕೊನೆಯ ವಿಚಾರಕ್ಕೆ ಬಂದರೆ, ಒಂದು ಆಪರ್ಚುನಿಟಿ ಅದು ಅವಕಾಶ ಅನ್ನೋದು ನಿಮಗೆ ಒಂದು ಬಾಗಿಲು ಅನ್ನೋದು ನಿಮಗೆ ತೆರೆಯುತ್ತೆ ಅಂತ ಹೇಳ್ಬೋದು. ಅದನ್ನು ನೀವು ಯಾವ ಥರ ಉಪಯೋಗಿಸ್ಕೊಳ್ತೀರ ಅದು ನಿಮಗೆ ಬಿಟ್ಟಿರುತ್ತೆ. ನಿಮಗೆ ಒಂದು ಆಪರ್ಚುನಿಟಿ ಅಥವಾ ಅವಕಾಶ ಅನ್ನೋದಂತೂ ಓಪನ್ ಆಗುತ್ತೆ. ದೇವರು ಅದನ್ನು ನಿಮಗೆ ಒಂದು ಅದೃಷ್ಟದ ಬಾಗಿಲು ಅನ್ನೋದೇನೋ ಓಪನ್ ಮಾಡಿಟ್ಟಿದ್ದಾರೆ. ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರ, ಅದರಲ್ಲಿ ಒಳಗಡೆ ಹೋಗಿ ಯಾವ ರೀತಿ ಅದನ್ನು ಇನ್ನಷ್ಟು ನಿಮ್ಮ ಜೀವನಕ್ಕೆ ಆಗೋ ಹಾಗೆ ನೀವು ಯಾವ ಥರ ಮಾಡ್ಕೊಳ್ತೀರ ಅನ್ನೋದು ನಿಮ್ಮ ಕೈಲಿರುತ್ತೆ. ಅದನ್ನು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ನೀವು ಸದುಪಯೋಗವನ್ನು ಪಡಿಸ್ಕೊಬೇಕಾಗತ್ತೆ. ಇನ್ನು ವಿಶೇಷವಾಗಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಈ ಒಂದು 2 ನಂಬರ್ಗೆ ಸೆಲೆಕ್ಟ್ ಮಾಡಿರೋ ಅಂಥ ಒಂದು ವ್ಯಕ್ತಿಗಳ ಬಗ್ಗೆ ಹೇಳೋದಾದರೆ, ಈ ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಚಂದ್ರನ ಶಕ್ತಿಯು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ.
ಹಾಗಾಗಿ ಆದಷ್ಟು ಇದು ನಿಮಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಿಮಗೆ ಶುಕ್ರ ಗ್ರಹ ಕೂಡ ನಿಮಗೆ ಸಹಾಯ ನೀಡುವಂತಹ ಸೂಚನೆ ಜಾಸ್ತಿ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಎಮೋಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಇರುತ್ತೆ ಈ ಒಂದು ಟೈಮಲ್ಲಿ. ಹಾಗೆ ಹೆಚ್ಚಿನ ಒಂದು ಆದಾಯ ಸಿಗುವಂತಹ ಒಂದು ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಆದರೆ ಅಷ್ಟೇ ಎಫರ್ಟ್ಗಳನ್ನ ಕೂಡ ನೀವು ಹಾಕಬೇಕಾಗತ್ತೆ. ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ನಿಮಗೆ ಈ ಒಂದು ಸಮಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 3ರಲ್ಲಿ ಇರುವಂತಹ ಆನೆಯನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ದಿನಗಳಲ್ಲಿ ಬರುವಂತಹ 5 ಶುಭ ವಿಚಾರಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಗೇನಾಗುತ್ತೆ ಅಂದರೆ ನಿಮ್ಮ ದಿನನಿತ್ಯದಲ್ಲಿ ಅಂದರೆ ನಿಮ್ಮ ದಿನಚರಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ನಡೀತಾ ಇತ್ತು, ಇಲ್ಲಿವರೆಗೂ ಏನೋ ಒಂದು ಕಷ್ಟದ ಒಂದು ಕಾಲ ನಡೀತಿತ್ತು ಅಂತ ಹೇಳಿದ್ರೆ ಅಂಥ ಒಂದು ಟೈಮ್ ಅನ್ನೋದು ನಿಮಗೆ ಹೋಗ್ತಾ ಬರುತ್ತೆ ಅಥವಾ ಹೋಗುತ್ತೆ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ. ಒಳ್ಳೆಯ ದಿನ ಅಥವಾ ಒಳ್ಳೆಯ ದಿನಚರಿ ಅನ್ನೋದು ನಿಮ್ಮದಾಗುತ್ತೆ. ಏನೋ ಒಂದು ಕೆಲಸ ಹುಡುಕ್ತಿದ್ದೀರಾ ಅಥವಾ ಏನೋ ನಾನು ಅಂದ್ಕೊಂಡಿದ್ದಾಗ್ತಿರ್ಲಿಲ್ಲ, ಏನೋ ನಿಮ್ಮ ಡೈಲಿ ಹ್ಯಾಬಿಟ್ಸೇ ನಿಮ್ಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಈ ಒಂದು ಸಮಯದಲ್ಲಿ ಈ ಒಂದು ಬರುವಂಥ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಒಂದು ಡೈಲಿ ಏನೇನು ಮಾಡ್ತಿದ್ರೆ ಅವೆಲ್ಲವೂ ಕೂಡ ದಿನನಿತ್ಯದ ಒಂದು ದಿನಚರಿಗಳು ಚೇಂಜ್ ಆಗುತ್ತೆ. ಹಾಗೆ ಸಾಕಷ್ಟು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ವಿಚಾರಕ್ಕೆ ಬಂದರೆ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಯ ಒಂದು ಪ್ರಾಬ್ಲಮ್ ಇತ್ತು ಅಥವಾ ಏನೋ ಒಂದು ನೆಗೆಟಿವಿಟಿ ನನ್ನ ಲೈಫಲ್ಲಿದೆ ಅನ್ನೋ ಒಂದು ಫೀಲಿಂಗ್ ನಿಮ್ಮ ಮನಸ್ಸಲ್ಲಿತ್ತು. ಏನು ಮಾಡಿದ್ರೂ ಕೂಡ ಸಕ್ಸಸ್ ಆಗ್ತಿಲ್ಲ, ಏನು ಮಾಡಿದ್ರೂ ಕೂಡ ಒಂದು ನೆಗೆಟಿವ್ ಥಾಟ್ಸ್ಗಳು ಇಂಥದ್ದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇತ್ತು. ಇವೆಲ್ಲವೂ ಕೂಡ ಕಡಿಮೆ ಆಗಿ ನೀವು ಯಾವ ದೇವ್ರನ್ನ ಹೆಚ್ಚು ಪೂಜೆ ಮಾಡ್ತೀರೋ ಆ ಒಂದು ದೇವರ ಒಂದು ಆಶೀರ್ವಾದದಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಸಕಾರಾತ್ಮಕ ಜೀವನ ನಿಮ್ಮದಾಗುತ್ತೆ. ಹಾಗೆ ಸಾಕಷ್ಟು ಪಾಸಿಟಿವಿಟಿ ಅನ್ನೋದು ನಿಮ್ಮ ಜೀವನದಲ್ಲಿ ಬರಲಿದೆ. ಆದರೆ ನಿಮಗೆ ಈ ಒಂದು ಶಕ್ತಿಯ ಮೇಲೆ ಎಷ್ಟು ನಂಬಿಕೆ ಇರುತ್ತೋ ಅಷ್ಟು ನಿಮಗೆ ಇದರಿಂದ ಒಳ್ಳೆಯದಾಗುತ್ತೆ. ನಿಮಗೆ ನಂಬಿಕೆನೇ ಇಲ್ಲ ದೇವ್ರ ಮೇಲೆ ಅಥವಾ ಈ ಒಂದು ನೆಗೆಟಿವಿಟಿ ತುಂಬ ಜಾಸ್ತಿ ನೀವೇ ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಆದಷ್ಟು ದೇವ್ರನ್ನ ನಂಬಿ ದೇವರಿಗೆ ಆದಷ್ಟು ಪೂಜೆಯನ್ನು ಮಾಡಿ, ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇನ್ನು 3ನೇ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಒಂದು ಸಂತೋಷದ ಸುದ್ದಿ. ಏನಾದರೂ ಒಂದು ನೀವು ಮದುವೆ ಆಗಿದ್ದೀರಾ, ಒಂದು ಮಗುನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರ ಒಂದು ಸಿಹಿ ಸುದ್ದಿ ಆಗಿರ್ಬೋದು, ಅಥವಾ ಮದುವೆಗೆ ಹೆಣ್ಣು ಹುಡುಕ್ತಿದ್ದೀರಾ ಅಥವಾ ಗಂಡು ಹುಡುಕ್ತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಸಿಹಿ ಸುದ್ದಿ ಸಿಗ್ಬೋದು. ಅಥವಾ ಕೆಲಸ ಏನಾದರೂ ಹುಡುಕ್ತಿದ್ರಿ ಅಥವಾ ಏನೋ ಒಂದು ಲೋನ್ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇಂತಹ ಒಂದು ಕೆಲಸಗಳು ನಿಮಗೆ ಆಗುವಂಥ ಚಾನ್ಸಸ್ ಅಥವಾ ಈ ಒಂದು ರಿಲೇಟೆಡ್ ಏನಾದರೂ ಒಂದು ವಿಷಯಗಳಲ್ಲಿ ಏನೋ ಒಂದು ಸಿಹಿ ಸುದ್ದಿ ಸಿಗುವಂತಹ ಸಾಧ್ಯತೆಗಳು ನಿಮಗೆ ಬರ್ಬೋದು ಮುಂದಿನ ದಿನಗಳಲ್ಲಿ. ಇನ್ನು 4ನೇ ವಿಚಾರಕ್ಕೆ ಬಂದರೆ, 4ನೇ ಒಂದು ಸಿಹಿ ಸಮಾಚಾರದ ಒಂದು ವಿಷಯಕ್ಕೆ ಬಂದರೆ, ದೈವಿಕ ಅನುಭವ ಆಗುತ್ತೆ. ಅಂದರೆ ನಿಮಗೆ ದೇವರು ಕನಸಲ್ಲಿ ಬರೋದು ಅಥವಾ ದೇವರಿಂದ ಏನೋ ಒಂದು ಆಗುವಂಥದ್ದು ಅಥವಾ ನಾನು ಮುಂಚೆನೇ ಹೇಳಿದೆ ಪಾಸಿಟಿವಿಟಿ ಅನ್ನೋದು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ. ಏನೋ ಆ ಒಂದು ಪಾಸಿಟಿವಿಟಿ ಫೀಲ್ ಆಗೋದು ಇಂಥದ್ದೆಲ್ಲ ನಿಮಗೆ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ಒಂದು ಬರುವಂಥ ದಿನಗಳಲ್ಲಿ. ಇದು ಕೂಡ ಒಂದು ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ, ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆಗೆಟಿವಿಟಿ ಅನ್ನೋದು ಇತ್ತು, ಆ ಒಂದು ನೆಗೆಟಿವಿಟಿ ಎಲ್ಲ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮಗೆ ಅನುಭವ ಆಗುತ್ತೆ ಈ ಒಂದು ಬರುವಂಥ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು 5ನೇ ಹಾಗೂ ಕೊನೆಯ ಒಂದು ವಿಚಾರಕ್ಕೆ ಬಂದರೆ, ಈ ಒಂದು ಬರುವಂಥ ದಿನಗಳಲ್ಲಿ ನಿಮಗೆ ಪ್ರತಿಷ್ಠೆ ಅನ್ನೋದು ಕೂಡ ನಿಮಗೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಜನರಿಂದ ನಿಮಗೆ ಗೌರವ ಸಿಗೋದಾಗಲಿ ಅಥವಾ ಪ್ರಶಂಸೆ ಸಿಗೋದಾಗಲಿ ಅಥವಾ ಏನೋ ಒಂದು ಒಳ್ಳೆಯದಾಗೋದಾಗಲಿ ನಿಮಗೆ ಜನರಿಂದ ಇವೆಲ್ಲ ನಿಮಗೆ ಬರುವಂಥ ದಿನಗಳಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ದೇವಿಯ ಒಂದು ಕೃಪೆ, ಯಾವುದೋ ಒಂದು ದೇವಿಯ ಒಂದು ಕೃಪೆ ನಿಮಗೆ ಇದೆ ನಿಮ್ಮ ಮೇಲೆ, ಇದು ಸದಾ ಇರುತ್ತೆ ಇನ್ಮೇಲೆ ಕೂಡ. ಇದರಿಂದ ನಿಮಗೆ ಜೀವನ ಪೂರ್ತಿ ನಿಮಗೆ ಒಳ್ಳೆಯದಾಗ್ತಾ ಇರುತ್ತೆ. ಹಾಗಾಗಿ ನೀವು ಯಾವ ದೇವಿಯನ್ನು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ ಅಥವಾ ಯಾವ ದೇವಿಗೆ ನೀವೇನಾದರೂ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಇನ್ನಷ್ಟು ಕಂಟಿನ್ಯೂ ಮಾಡಿ, ಇನ್ನಷ್ಟು ಅದನ್ನು ಏನಾದರೂ ಚೆನ್ನಾಗಿ ಏನಾದರೂ ಪೂಜೆ ಮಾಡೋಂಥದ್ದಾಗಲಿ ಅಥವಾ ಏನಾದರೂ ಪೂಜೆ ಮಾಡಿಸೋದಾಗಲಿ, ದಾನ ಧರ್ಮಗಳನ್ನ ಮಾಡೋದಾಗಲಿ, ಇವೆಲ್ಲವೂ ಮಾಡಿದ್ರೂ ಕೂಡ ನಿಮ್ಗೆ ಇನ್ನಷ್ಟು ಒಳ್ಳೆಯದೇ ಆಗುತ್ತೆ ಹೊರತು ಯಾವ ವಿಚಾರದಲ್ಲೂ ನಿಮಗೆ ಕೆಟ್ಟದಂತೂ ಆಗಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ಮಾಡಿ ಇನ್ನಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತಲೇ ಬಯಸ್ತೀನಿ ನಾನು ಕೂಡ. ಇನ್ನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲದ್ರ ಬಗ್ಗೆ ಮಾಹಿತಿ ನಾನು ನೀಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆ ಒಂದು ಆ್ಯಡನ್ನು ಕೊಟ್ಟಿದ್ದೆ ಜಾತಕದ್ದು ರಿಲೇಟೆಡ್ಡು,
ನೀವು ಕೂಡ ನಿಮ್ಮ ಜೀವನದಲ್ಲೂ ನಿಮ್ಮ ಹತ್ರ ಜಾತಕ ಇಲ್ಲ ಅಂತ ಹೇಳಿದ್ರೆ ಕೇವಲ 299 ರೂಪಾಯಿಗೆ ನಾವು ಜಾತಕವನ್ನು ಮಾಡಿಸ್ಕೊಡ್ತಾ ಇದ್ದೀವಿ. ತುಂಬ ಸುಲಭವಾಗಿ ನಿಮಗೆ ಒಂದು 4-5 ಡೀಟೇಲ್ಸ್ ಕೊಡಬೇಕಾಗತ್ತೆ ಅಷ್ಟೇ. ನಿಮಗೆ PDF ಮುಖಾಂತರ ನಿಮಗೆ ನಾವು ಕಳಿಸ್ಕೊಡ್ತೀವಿ. ಅದನ್ನು ನೀವು ಬೇಕಾದ್ರೆ ಒಂದು 50 ರೂಪಾಯಿಂದ 60 ರೂಪಾಯಿ ಆಗುತ್ತೆ ಪ್ರಿಂಟೌಟು. ಅದನ್ನು ತೆಕ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳಿರುತ್ತೆ, ನಿಮ್ಮ ಜೀವನ ಜಾತಕದ ರಿಲೇಟೆಡ್ ತುಂಬ ಮಾಹಿತಿ ಇರುತ್ತೆ, ಅವನ್ನು ನೀವು ಯೂಸ್ ಮಾಡ್ಕೊಬೋದು. ಇನ್ನು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಇಷ್ಟದೇವರ ಒಂದು ಇಷ್ಟವಾದಂತಹ ಮಂತ್ರ ಏನಿರುತ್ತೆ ಅದನ್ನು ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.